ಹಲ್ಲು ಮುರಿದ್ರೆ ರೂಟ್ ಕೆನಾಲ್ ಮಾಡಿಸೋದು ಮನುಷ್ಯರಿಗೆ ಸಾಮಾನ್ಯ. ಆದರೆ ಅದೇ ಚಿಕಿತ್ಸೆಯನ್ನ 200 kgಗೂ ಹೆಚ್ಚು ತೂಕದ ಹುಲಿಗೆ ಮಾಡಲಾಗಿದೆ ಅಂದರೆ ಅದು ವೈದ್ಯಕೀಯ ಲೋಕದ ಅಪರೂಪದ ಸಾಧನೆಯೇ ಸರಿ. ಹೌದು, ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಹಲ್ಲು ಮುರಿದು ಸೋಂಕಿಗೆ ಒಳಗಾಗಿದ್ದ ಹೆಣ್ಣು ಹುಲಿಗೆ ಕೋರೆ ಹಲ್ಲನ್ನ ಕೀಳದೆ ಯಶಸ್ವಿಯಾಗಿ ರೂಟ್ ಕೆನಾಲ್ ಚಿಕಿತ್ಸೆ ನೀಡಿ ವೈದ್ಯರ ತಂಡ ಹೊಸ ಮೈಲಿಗಲ್ಲು ನಿರ್ಮಿಸಿದೆ. ಇದು ಸಾಮಾನ್ಯ ಹಲ್ಲಲ್ಲ, ಇದು ಹುಲಿಯ ಕೋರೆ ಹಲ್ಲು. ಹುಲಿಯ ಹಲ್ಲಿಗೆ ರೂಟ್ ಕೆನಾಲ್ ಮಾಡಿದ ವೈದ್ಯರು. ಕಾಡಿನ ರಾಜನಿಗೆ ನೋವು ಬಂದರೂ ಅದನ್ನು ಹೇಳಿಕೊಳ್ಳಲು ಸಾಧ್ಯ ಇಲ್ಲ. ಆದರೆ ಆ ನೋವನ್ನು ಅರ್ಥ ಮಾಡಿಕೊಂಡ ವೈದ್ಯರ ತಂಡ ಈಗ ಅಪರೂಪದ ಸಾಧನೆ ಮಾಡಿ ತೋರಿಸಿದ್ದಾರೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ರೆಸ್ಕ್ಯೂ ಸೆಂಟರ್ನಲ್ಲಿ ಆಶ್ರಯ ಪಡೆದಿದ್ದ ಹೆಣ್ಣು ಹುಲಿ ಸಿಂಚನ ಬಾಲ್ಯದಿಂದಲೇ ಹಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಇದೇ ವೇಳೆ ಕಬ್ಬಿಣದ ಕೇಜಿನ ಕಂಬಿಯನ್ನ ಕಚ್ಚಿದ ಪರಿಣಾಮ ಅದರ ಕೋರೆ ಹಲ್ಲು ಮುರಿದು ಹೋಗಿತ್ತು. ಮುರಿದ ಭಾಗದಲ್ಲಿ ಸೋಂಕು ಕಾಣಿಸಿಕೊಂಡು ದಿನದಿಂದ ದಿನಕ್ಕೆ ನೋವು ಹೆಚ್ಚಾಗತೊಡಗಿತ್ತು. ಆಹಾರ ಸೇವನೆ ಕಡಿಮೆಯಾಗಿ ಆರೋಗ್ಯವು ಹದಗೆಡಲು ಆರಂಭ ಆಯಿತು. ಆಗ ವೈದ್ಯರ ಮುಂದಿದ್ದ ಪ್ರಶ್ನೆ ಒಂದೇ: ಹಲ್ಲು ಕೀಳಬೇಕಾ ಅಥವಾ ಉಳಿಸಬೇಕಾ ಅಂತ. ಸಾಮಾನ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಹಲ್ಲು ತೆಗೆಯೋದು ಸುಲಭದ ಚಿಕಿತ್ಸೆ. ಆದರೆ ಕೋರೆ ಹಲ್ಲಿಲ್ಲದ ಹುಲಿಗೆ ಮುಂದೆ ಮಾಂಸ ಹೊರಿದು ತಿನ್ನೋದು ಕಷ್ಟವಾಗಬಹುದು. ಹೀಗಾಗಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಹಾಗೂ SOS ಪಶು ವೈದ್ಯಕೀಯ ತಜ್ಞರು ಹಲವು ಸುತ್ತಿನ ಚರ್ಚೆಯ ಬಳಿಕ ಅಪರೂಪದ ನಿರ್ಧಾರಕ್ಕೆ ಬಂದರು. ಹಲ್ಲು ಕೀಳೋದಿಲ್ಲ, ಅದನ್ನ ಉಳಿಸುವುದೇ ಗುರಿ ಎಂದು ರೂಟ್ ಕೆನಾಲ್ ಚಿಕಿತ್ಸೆಗೆ ಮುಂದಾದರು. ಸತತ 3 ಗಂಟೆ ಕಾಲ, ಇಲ್ಲಿ ಒಂದು ಅರ್ಧ ಗಂಟೆ ಆಗುತ್ತೆ, 3.5 ಗಂಟೆ ಕಾಲ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಊಟಿಯಲ್ಲೇ 3 ಗಂಟೆ ಆಯಿತು, ಇಲ್ಲಿ ಒಂದು ಅರ್ಧ ಗಂಟೆ ಆಯಿತು. ಸತತ 3.5 ಗಂಟೆ ಕಾಲ ನಾವು ಅನಸ್ತೇಷಿಯಾ ಮೇಂಟೈನ್ ಮಾಡೋದಿರ್ಬೋದು, ಆಮೇಲೆ ಪ್ಯಾರಾಮೀಟರ್ಸ್, ಟೆಂಪ್ರೇಚರ್ ಆಗ್ಬೋದು, ರೆಸ್ಪಿರೇಷನ್ ರೇಟ್ ಆಗ್ಬೋದು, ಪಲ್ಸ್ ಆಗ್ಬೋದು, ಹಾರ್ಟ್ ಎಲ್ಲದೂ ನಾವು ಮೇಂಟೈನ್ ಮಾಡೋಕ್ಕೆ ಒಬ್ಬೊಬ್ಬನ ಇಟ್ಕೊಂಡು ಒಂದೇ ಸಿಟ್ಟಿಂಗಲ್ಲಿ ಒಂದೇ ಗೋ ಅಲ್ಲಿ ಅದನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ವಿ. ಸೊ ಅದೊಂದು ಆಮೇಲೆ ಏನಾಗುತ್ತೆ ಅಂದರೆ ಇವ್ರಿಗೆ ಮೆಡಿಕಲ್ ಅಲ್ಲಾದ್ರೆ ಆರಾಮಾಗ್ತಿರೋ ಕೂತ್ಕೊಂತಾರೆ. ನಾವು ಎಲ್ಲ ಡಾಕ್ಟರ್ಸು ಮತ್ತು ನಮ್ಮ ಸಿಬ್ಬಂದಿ ಅವರ ಸಿಬ್ಬಂದಿ ಇಟ್ಕೊಂಡೆ 3 ಗಂಟೆ ಈ ಕೆಲಸ ಮಾಡಬೇಕಾಗಿತ್ತು. ಇದರಲ್ಲಿ ಪ್ರತಿಯೊಬ್ಬರು ಡ್ರೈವರ್ನ ಹಿಡಿದು ನಮ್ಮ ಇಡೀ ತನಕ ಪ್ರತಿಯೊಬ್ಬರು ಸಹಕಾರ ಮಾಡಿದ್ದಾರೆ. ಸೊ ವೆರಿ ಚಾಲೆಂಜಿಂಗ್. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ವೈಲ್ಡ್ ಲೈಫಲ್ಲಿ ತುಂಬ ಚಾಲೆಂಜಿಂಗ್. ಯಾಕಂದರೆ ಅದು ಮನುಷ್ಯರು ಹೇಳ್ಬೋದು ನಾವು ಹಿಂಗೆ ಮಾಡ್ರಿ ಅಂತ. ಅದರಲ್ಲಿ ಅನಸ್ತೇಷಿಯಾ ಕೊಟ್ಕೊಂಡು ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ, ವೆರಿ ಚಾಲೆಂಜಿಂಗ್ ಟಾಸ್ಕ್. ಸೊ ವೆರಿ ಫ್ಯೂ ಪೀಪಲ್ ಆರ್ ಸಕ್ಸಸ್ಫುಲಿ ಡನ್ ಇಟ್ ಆ್ಯಂಡ್ ವಿ ಫೀಲ್ ಪ್ರೌಡ್. ನಮ್ಮ ಬನ್ನೇರುಘಟ್ಟದಲ್ಲಿ ಮತ್ತು ನಮ್ಮ SOS ಸೈಡಲ್ಲಿ ತುಂಬ ಯಶಸ್ವಿಯಾಗಿ ಮಾಡಿದ್ದೀವಿ. ಇನ್ನು ಹುಲಿಗೆ ರೂಟ್ ಕೆನಾಲ್ ಚಿಕಿತ್ಸೆ ನೀಡೋದು ವೈದ್ಯರಿಗೆ ದೊಡ್ಡ ಸವಾಲಾಗಿತ್ತು. ಸಂಪೂರ್ಣ ಅರವಳಿಕೆಯನ್ನು ನೀಡಿ ಅತ್ಯಂತ ಎಚ್ಚರಿಕೆಯಿಂದ ಚಿಕಿತ್ಸೆ ನಡೆಸಬೇಕಿತ್ತು. ಡಾಕ್ಟರ್ ಅರುಣ್, ಡಾಕ್ಟರ್ ಆನಂದ್, ಡಾಕ್ಟರ್ ಪ್ರಯಾಗ್ ಸೇರಿದ ಹಾಗೆ 6 ತಜ್ಞ ವೈದ್ಯರ ತಂಡ ಹಲವು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸಿ ಸೋಂಕಿತ ಭಾಗವನ್ನ ಸ್ವಚ್ಛಗೊಳಿಸಿ ಹಲ್ಲನ್ನ ಯಶಸ್ವಿಯಾಗಿ ಸಂರಕ್ಷಿಸಿದ್ದಾರೆ. ಶಸ್ತ್ರಚಿಕಿತ್ಸೆಯ ಬಳಿಕ 1 ತಿಂಗಳ ಕಾಲ ಸಿಂಚನಾಳನ್ನ ನಿರಂತರ ವೈದ್ಯಕೀಯ ನಿಗಾದಲ್ಲಿ ಇರಿಸಲಾಗಿದೆ. ಆರಂಭದಲ್ಲಿ ದ್ರವ ಆಹಾರ ಮಾತ್ರ ನೀಡಲಾಗ್ತಾ ಇತ್ತು. ದಿನಗಳು ಉರುಳಿದ ಹಾಗೆ ಇದೀಗ ಮತ್ತೆ ಮಾಂಸ ಸೇರಿದ ಹಾಗೆ ಸಾಮಾನ್ಯ ಆಹಾರವನ್ನ ಸೇವಿಸ್ತಾ ಇದ್ದು ಆರೋಗ್ಯವು ಸ್ಥಿರವಾಗ್ತಾ ಇದೆ. ವೈದ್ಯರ ಈ ಯಶಸ್ಸು ಪಶು ವೈದ್ಯಕೀಯ ಕ್ಷೇತ್ರದಲ್ಲೇ ಅಪರೂಪದ ಸಾಧನೆಯಾಗಿ ಗುರುತಿಸಿಕೊಂಡಿದೆ. ಈ ಯಶಸ್ಸಿನ ಬೆನ್ನಲ್ಲೇ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಅತ್ಯಾಧುನಿಕ ಮಲ್ಟಿ ಸ್ಪೆಷಾಲಿಟಿ ಪಶು ಆಸ್ಪತ್ರೆ ನಿರ್ಮಾಣಕ್ಕೂ ಸಿದ್ಧತೆಗಳು ನಡೀತಾ ಇದೆ. CSR ನಿಧಿಯ ಸಹಕಾರದೊಂದಿಗೆ ಆಸ್ಪತ್ರೆ ನಿರ್ಮಿಸಿ ಅಪರೂಪದ ಹಾಗೂ ಸಂಕೀರ್ಣ ಚಿಕಿತ್ಸೆಯನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ನೀಡುವ ಯೋಜನೆ ರೂಪಿಸಲಾಗ್ತಾ ಇದೆ. ರೂಟ್ ಕೆನಾಲ್ ಮಾಡೋಣ ಅಂತ ಹೇಳಿ ಒಂದು ನಿರ್ಧಾರವನ್ನು ತಗೊಂಡು ವೈಲ್ಡ್ ಲೈಫ್ SOS ಅವರು ಸಹಾಯದೊಂದಿಗೆ ನಾವು ಅದಕ್ಕೆ ರೂಟ್ ಕೆನಾಲ್ ಟ್ರೀಟ್ಮೆಂಟನ್ನು ಮಾಡಿದ್ದೀವಿ. ಟ್ರೀಟ್ಮೆಂಟ್ ಮಾಡೋದು ತುಂಬ ಒಂದು ಅಪರೂಪ. ಯಾಕಂದರೆ ಜನರಲಿ ಟೈಗರ್ಸಲ್ಲಿ ಈ ಥರ ನಮಗೆ ಕೇಸಸ್ ಸಿಗಲ್ಲ. ಸಿಕ್ಕಿದ್ದರನ್ನು ಹಲ್ಲನ್ನು ತೆಗೆದು ಬಿಟ್ಬಿಡ್ತಾರೆ ಜನರಲಿ. ಬಟ್ ಹಲ್ಲನ್ನು ತೆಗೆದ್ರೆ ಏನಾಗುತ್ತೆ, ಅದು ತಿನ್ನೋದಕ್ಕೆ ಮತ್ತು ದಿನನಿತ್ಯ ಒಂದು ಜೀವನಕ್ಕೆ ಸ್ವಲ್ಪ ಅಡಚಣೆ ಆಗುತ್ತೆ. ಸೊ ಅದನ್ನು ನೆನಪಲ್ಲಿಟ್ಕೊಂಡು ನಮ್ಮ ಡಾಕ್ಟರ್ಸ್ ರೂಟ್ ಕೆನಾಲ್ ಮಾಡಿಸೋಣ ಅಂತ ಹೇಳಿ ಮುಂದುವರೆದು
ಇವಾಗ ಸಕ್ಸಸ್ಫುಲ್ ಆಗಿ ರೂಟ್ ಕೆನಾಲ್ ಅನ್ನ ಮಾಡಿದ್ದಾರೆ. ಅದು ಕೂಡ ಚೆನ್ನಾಗಿ ಕ್ಯೂರ್ ಆಗಿ ಈಗ ಪ್ರಾಣಿ ಮತ್ತೆ ಮಾಂಸ ಎಲ್ಲ, ಹಲ್ಲು ಏನು ಸಮಸ್ಯೆ ಇಲ್ಲದೆ ಈವನ್ ಬೋನ್ಸ್ ಎಲ್ಲ ಕೂಡ ತಿನ್ನಕ್ಕೆ ಶುರು ಮಾಡಿದೆ. ಸೊ ಹಾಗಾಗಿ ಅದರದ್ದು ಏನು ಒಂದು ಜನರಲ್ ಹೆಲ್ತ್ ಏನಿದೆ ಅದು ಚೆನ್ನಾಗಿ ಇಂಪ್ರೂವ್ ಆಗಿದೆ. ಒಟ್ಟಿನಲ್ಲಿ ಹಲ್ಲಿನ ಸೋಂಕಿನಿಂದ ಬಳಲ್ತಾ ಇದ್ದ ಹುಲಿಗೆ ಹಲ್ಲನ್ನ ಉಳಿಸೋದು ಅಂದ್ರೆ ಕೇವಲ ಚಿಕಿತ್ಸೆ ಅಲ್ಲ, ಒಂದು ಜೀವದ ಸಹಜ ಬದುಕನ್ನೇ ಉಳಿಸುವ ಪ್ರಯತ್ನ. ಸಿಂಚನ ಮತ್ತೆ ಆರೋಗ್ಯದಿಂದ ಆಹಾರ ಸೇವಿಸ್ತಾ ಇರೋದು ವೈದ್ಯರ ಕೌಶಲ್ಯ, ತಾಳ್ಮೆ ಮತ್ತು ಸಮರ್ಪಣೆಗೆ ಸಿಕ್ಕ ದೊಡ್ಡ ಗೌರವ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ನಡೆದ ಈ ಅಪರೂಪದ ರೂಟ್ ಕೆನಾಲ್ ಚಿಕಿತ್ಸೆ ವನ್ಯಜೀವಿ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನೇ ಬರೆದಿದೆ. ಮೂರ್ತಿ ಸಿ, ಜೀ ಕನ್ನಡ ನ್ಯೂಸ್, ಆನೇಕಲ್.